ಒಬ್ರು ಶಿವಪ್ರಸಾದ್ ಅಂತ ಒಬ್ರು ಇದ್ರು, ಶಿವಪ್ರಸಾದ್. ಅವರನ್ನ ನಾನು ಮರೆಯುವಂಗಿಲ್ಲ. ಆ ವ್ಯಕ್ತಿ ನನ್ನನ್ನ ಎ.ಟಿ. ರಘು ಮತ್ತೆ ಕಾಶಿನಾಥ್ ಅಂತವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ರು. ನಂಗೆ ಪರಿಚಯ ಇಲ್ಲಲ್ಲ, ನಾನು ಬರೋ ಮೊದ್ಲೇ ಅವರೆಲ್ಲ ತುಂಬಾ ಎಲ್ಲ ಹುಡುಕಾಡಿದ್ದಾರೆ. ಸೊ ಅವ್ರು ನನ್ನ ಕಾಶಿನಾಥ್ ಹತ್ರ ಕರ್ಕೊಂಡು ಹೋದ್ರು. ಅಲ್ಲಿ ನನಗೆ ನಿಜವಾಗಿ ನನ್ನ ಒಂದು ಭಾಗ್ಯದ ಒಂದು ವಿಷಯ, ಅಲ್ಲಿ ವಿಷಯ ಇತ್ತು. ನನಗೆ ನಿಜವಾಗಿ ನಾನು ಹೇಳ್ಬೇಕೆಂದ್ರೆ, ನನಗೆ ಸಿನಿಮಾ ರಂಗದಲ್ಲಿ ನನ್ನ ಗಾಡ್ ಫಾದರ್ ಅಂದ್ರೆ ಕಾಶಿನಾಥ್. ಅವ್ರ ಮಕ್ಕಳಿಗೆ ಚೆನ್ನಾಗಿ ಅವ್ರ ಮಗ ಬರ್ತಾ ಇದ್ದಾರೆ ಕಾಶಿನಾಥರು. ಯಾಕಂದ್ರೆ ಅವರನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಪ್ರಥಮವಾಗಿ ಈ ನೊಂದ ಒಂದು ವ್ಯಕ್ತಿಗೆ ನನಗೆ ಹೇಳಿದ ಪ್ರಕಾರ ನಡ್ಕೊಂಡ ಏಕೈಕ ವ್ಯಕ್ತಿ ಅಂದ್ರೆ ಸಿನಿಮಾ ರಂಗದಲ್ಲಿ ದಟ್ ಈಸ್ ಆ ಮಹಾನ್ ಕಾಶಿನಾಥ್. ಅವ್ರು ನನಗೆ ಹೆಂಡತಿ ಅಂದ್ರೆ ಹೀಗಿರ್ಬೇಕು ಎಂಬ ಸಿನಿಮಾದಲ್ಲಿ ಅವ್ರು ನನ್ಗೆ ಬ್ರೇಕ್ ಕೊಟ್ರು. ಅಲ್ಲಿ ಹೋದ ಕೂಡಲೇ ನಂಗೆ ಫಸ್ಟ್ ಅವರು ಕೇಳಿದ್ರು, ನೀವು ಹಾಡಿ ಅಂತ ಹೇಳಿದ್ರು. ಮತ್ತೆ ಏನು ಕೃಷಿ ಮಾಡಿದ್ದೀರಾ ಅಂತ ಹೇಳಿದ್ರು. ನಾನು ಆಕಾಶವಾಣಿಯಲ್ಲಿ ಕಲಾವಿದನಾಗಿದ್ದೆ, ಡ್ರಾಮಾ ಟ್ರೂಪ್ ಅಲ್ಲಿ ಇದ್ದೆ, ಭಜನಾ ಟ್ರೂಪ್ ಅಲ್ಲಿ ಇದ್ದೆ ಅಂತ ಹೇಳಿದ್ರು. ಮತ್ತೇನ್ ಮಾಡ್ತೀರಾ? ನಾನು ರಾಗ ಸಂಯೋಜನೆ ಮಾಡ್ತೇನೆ ಅಂತ ಹೇಳಿ ಕೂಡಲೇ ಒಂದು ಹಾಡು ಕೊಟ್ರು. ಹಾಡು ಕೊಟ್ಟು ಅಲ್ಲೇ ನಾನು ಅದನ್ನು ನನಗೆ ದೇವರು ಕೊಟ್ಟ ಒಂದು ವಿಶೇಷವಾದ ದೇಣಿಗೆ, ವರ. ಸೊ ಅದನ್ನ ಹಾಡನ್ನು ನೋಡಿ ಅಲ್ಲಿ ಕೂಡ್ಲೆ ಕಂಪೋಸ್ ಮಾಡಿ ಕೂಡ್ಲೆ ಹಾಡಿದೆ. ಭಾರಿ ನಾನು ಮಾಡಿದೆ. ಇದನ್ನ ಬೆನ್ ತಟ್ಟಿದ್ರು, ನಿಮ್ಗೆ ನಾನು ಇದಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಹೇಳಿದ ಪ್ರಕಾರ ಅವರ ಒಂದು ಅಸಿಸ್ಟೆಂಟ್ ಅನ್ನ ನಾನು ಇದ್ದಲ್ಲಿ ಕರೆಸಿ, ನನ್ನನ್ನು ಕರೆಸಿ ಕ್ಯಾಸೆಟ್ ಅನ್ನ ಕೊಟ್ಟು ಅದನ್ನು ಕೇಳಿ ಅಂತ ಹೇಳಿ ಹೇಳ್ಕೊಟ್ಟು ನನಗೆ ಹಾಡಿಸಿದ್ರು ಅವರು. ನನ್ನ ಹೆಸರು ಕೂಡ ಆವಾಗ ಪೇಪರ್ ಅಲ್ಲಿ ಹಾಕಿದ್ರು ಅವರು.